ಅಣ್ಣ ನಮಸ್ಕಾರ ಅಣ್ಣ. ಏನು ಅಣ್ಣ ನಾನು ಸೂರ್ಯವ್ರ ಹೆಂಡತಿ. ಅದಕ್ಕೆ ಅದು ಅವರು ಅಣ್ಣ. ನೋಡಮ್ಮ, ನಾನು ಒಳ್ಳೆಯವ್ರನ್ನ ಮರ್ತು ಬಿಡ್ತೀನಿ, ಈ ಕೆಟ್ಟವ್ರನ್ನ, ಈ ಕೈ ಕೊಟ್ಟವ್ರನ್ನ ಮಾತ್ರ ಮರೆಯೋದಿಲ್ಲ. ಗೊತ್ತಿದೆ ಹೇಳು. ಅಣ್ಣ ಅದು ಅವರು. ಗೊತ್ತಿದೆಯಮ್ಮ, ನನಗೆಲ್ಲ ಗೊತ್ತಿದೆ. ನೀನು ಇಲ್ಲಿಗೆ ಯಾಕೆ ಬಂದಿದೀಯಾ, ಯಾರಿಗೋಸ್ಕರ ಬಂದಿದೀಯಾ ಅಂತ ಎಲ್ಲ ನನಗೆ ಗೊತ್ತು. ನೀನು ಅನ್ಕೊಂಡಿರೋ ಕೆಲಸ ಇಲ್ಲಿ ಯಾವುದು ನಡೆಯೋದಿಲ್ಲ. ಸುಮ್ಮನೆ ಹೋಗ್ತಾ ಇರು. ಪ್ಲೀಸ್ ಅಣ್ಣ ಹಾಗೆ ಹೇಳ್ಬೇಡಿ, ಅವ್ರು ತುಂಬ ಪಾಪದವ್ರು ಅಣ್ಣ. ಯಾರು ಯಾರು ನಿನ್ನ ಗಂಡನ? ಸೂರ್ಯ ಪಾಪದವನ? ಇಡೀ ಊರಿಗೆ ಗೊತ್ತು ಅವ್ನ ದೌಲತ್ ಏನು ಅಂತ. ಅಣ್ಣ ಪ್ಲೀಸ್ ಅಣ್ಣ, ಕರುಣೆ ತೋರಿಸಿ. ಅವ್ರು ತುಂಬ ಕಷ್ಟಪಡ್ತಿದಾರಣ್ಣ. ಹಾ, ಇದೇ ಇದೇ ನನಗೆ ಬೇಕಾಗಿದ್ದು. ನೀನೇ ಹೇಳ್ದಿಯಲ್ಲ ಅವನು ಕಷ್ಟಪಡ್ತಾ ಇದ್ದಾನೆ ಅಂತ. ಅಷ್ಟು ಸಾಕು, ಹಾಲು ಕುಡ್ದಷ್ಟು ಸಂತೋಷ ಆಯ್ತು ನನಗೆ. ಹೋಗಮ್ಮ ಹೋಗಮ್ಮ ಮನೆಗೆ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ, ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳಿ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ದಯವಿಟ್ಟು ನನ್ನ ಮಾತು ಕೇಳಿಸ್ಕೊಳ್ಳಿ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ಅವ್ರು ತಪ್ಪು ಮಾಡಿದ್ದಾರೆ, ಆದರೆ ನೀವು ಅವ್ರನ್ನ ಎಷ್ಟು ವರ್ಷದಿಂದ ನೋಡ್ತಾ ಬಂದಿದ್ದೀರ ಅಣ್ಣ. ನಿಮ್ಮ ಜೊತೆನೇ ಕೆಲಸ ಮಾಡಿದಾರಲ್ವಾ. ದಯವಿಟ್ಟು ಅಣ್ಣ, ಇದೊಂದು ತಪ್ಪು ನನ್ನ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ದಯವಿಟ್ಟು ಅಣ್ಣ, ತುಂಬ ಕಷ್ಟದಲ್ಲಿದ್ದಾರೆ ಅಣ್ಣ ಅವರು. ಅರ್ಥ ಮಾಡ್ಕೊಳ್ಳಿ ಅಣ್ಣ, ಪ್ಲೀಸ್ ಅಣ್ಣ. ಅಣ್ಣ ನನ್ನ ಮಾತು ಕೇಳಿಸ್ಕೊಳ್ಳಿ ಅಣ್ಣ. ಅಣ್ಣ ಯಾಕಣ್ಣ ಏನು ಮಾತಾಡ್ತಿಲ್ಲ, ಪ್ಲೀಸ್ ಅಣ್ಣ. ಅಣ್ಣ ಪಾಪದವ್ರು ಅಣ್ಣ ಅವರು. ಅವ್ನು ಈ ಥರ ಪರಿಸ್ಥಿತಿ ನಾನು ನೋಡೋಕ್ಕಾಗ್ತಿಲ್ಲ ಅಣ್ಣ. ತುಂಬ ಕಷ್ಟಪಡ್ತಿದ್ದಾರಣ್ಣ. ಅಣ್ಣ 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 ನೀವೇ ಅವ್ರನ್ನ ಕೈ ಬಿಟ್ರೆ ಅಣ್ಣ ಯಾರಣ್ಣ ಅವನ್ನ ಕಾಪಾಡ್ತಾರೆ? ಮೇಡಮ್, ಸೂರ್ಯ ಅವರು ಎಲ್ಲರ ಮುಂದೆ ಬಾಸ್ಗೆನೆ ಹೊಡೆಯೋಕೆ ಹೋಗಿದ್ರು. ಅದಕ್ಕೆ ಬಾಸ್ಗೆ ನಿಮ್ಮ ಮನೆಯವ್ರ ಮೇಲೆ ತುಂಬ ಕೋಪ ಇದೆ ಮ್ಯಾಮ್. ನೀವು ಇಲ್ಲಿಗೆ ಇನ್ನೆಷ್ಟು ಸಲ ಬಂದರೂ ನಿಮ್ಮ ಕೆಲಸ ನಡೆಯಲ್ಲ ಮ್ಯಾಮ್. ಅಕ್ಕ ಈಗ ನಾನು ಏನು ಮಾಡಲಿ? ನೀವು ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಕೂಲಾಗಿ ಮಾತಾಡಿ. ಅಕ್ಕ ಅವ್ರ ಮನೆ ಅಡ್ರೆಸ್ ಎಲ್ಲಿರೋದು? ಬಸವೇಶ್ವರ ನಗರ ಗಣೇಶನ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಅವ್ರ ಮನೆ ಇರೋದು. ಥ್ಯಾಂಕ್ಸ್ ಅಕ್ಕ, ನಾನು ಬರ್ತೀನಿ. ಟೈಮ್ ಆಗೋಯ್ತು, ಮಾತ್ರೆ ತಗೋಬೇಕು. ಶಿವ, ಮೊದಲು ಹೊಟ್ಟೆಗೆ ಏನಾರು ಆಧಾರ ಮಾಡ್ಕೋಬೇಕಪ್ಪ. ಯಾಕಪ್ಪ ಚಿಲ್ಕ ಹಾಕ್ಬಿಟ್ಟಿದ್ದೆ? ಅದು ಮನೇಲಿ ಯಾರು ಇರಲಿಲ್ಲ ಕಂದ. ಇಲ್ಲಿ ಹೇಗೆ ಒಳಗೆ ಬಿಡ್ತವೆ ಅಂತ ಡೋರ್ ಹಾಕೊಂಡು ಪಲ್ಕಿದ್ದೆ ಅಷ್ಟೇ. ಮನೇಲಿ ಯಾರು ಇಲ್ವಪ್ಪ? ನೀನೊಬ್ಬನೇ ಇದ್ದೀಯ? ನೀನೊಬ್ಬನೇ ಬಿಟ್ಟು ಹೋಗಿದಾರ ಎಲ್ಲರೂ? ಅವ್ರವ್ರ ಕೆಲ್ಸದ ಮೇಲೆ ಹೋಗಿದ್ರು. ಊಟ ಮಾಡ್ತಾ ಇದ್ದೀನಪ್ಪ ನೀನು, ಯಾಕಪ್ಪ ಎದ್ದು ಬಂದೆ? ಡೋರ್ನ ದಬ ದಬ ಅಂದ್ಕೊಂಡಿದೆಯಲ್ಲಪ್ಪ, ಅದಕ್ಕೆ ಓಡ್ ಬಂದೆ ಅಷ್ಟೇ. ನಿಂದು ಊಟ ಬಾ, ತಟ್ಟೆಗೆ ಹಾಕೊಂಬ, ಒಟ್ಟಿಗೆ ಊಟ ಮಾಡ. ಓಕೆ. ಶಿವ ಗೋವಿಂದ ನಾರಾಯಣ ವಾಸುದೇವ. ಅಪ್ಪ, ಯಾಕೋ
ಏನಾಯ್ತು? ತಿಂದು ಅನ್ನ ಎಲ್ಲ ಕೆಳಗೆ ತಂದ್ಬಿಟ್ಟಿಲ್ಲೋ? ಅಪ್ಪ ನೀನು ತಿಂದಿಲ್ಲ ತಾನೆ? ಸ್ವಲ್ಪ ರುಚಿ ನೋಡಿಲ್ಲ ತಾನೆ? ಇಲ್ಲಪ್ಪ, ಯಾಕೆ ಏನಾಯ್ತು ಅಂತ ಹೇಳ. ಅಪ್ಪ ಸಾಂಬಾರಲ್ಲಿ ಹಲ್ಲಿ ಬಿದ್ದೋಗಿದ್ಯಪ್ಪ. ಇರಪ್ಪ ಒಂದು ನಿಮಿಷ. ಅಪ್ಪನೊಬ್ಬರನ್ನೇ ಮನೆ ಬಿಟ್ಟು ಏನ್ ಊರ್ದಂತ ಹೋಗಿದ್ದೆ ಸಕ್ರೆ? ಇದೊಳ್ಳೆ ಕಥೆ ಆಯ್ತಲ್ಲ. ಸ್ವಲ್ಪ ಕೆಲಸ ಇತ್ತು, ಹೋಗ್ ಬಂದೆ. ಅದಕ್ಕೆ ಯಾಕೆ ಹಿಂಗ್ ಕೂಗಾಡ್ತಿದ್ಯಾ? ಕೂಗಾಡ್ದೆ ಕಾತ. ನಾನು ಬರೋದೊಂದು ಸ್ವಲ್ಪ ಲೇಟ್ ಆಗಿದ್ರೆ ಅಪ್ಪನ ಸ್ಥಿತಿಗೆ ಏನಾಗ್ತಿತ್ತು ಗೊತ್ತಾ ನಿಮ್ಗೆ? ಏನ್ರಿ ಏನಾಯ್ತು? ಮತ್ತೆ ಇದೇನೋ ಅನ್ನೋದು ಬಂತ? ಇಲ್ವೇ ಏನು ಹೆದರ್ಕೋಬೇಡ, ಏನೂ ಆಗಿಲ್ಲ. ಅಯ್ಯಯ್ಯೋ, ತಿನ್ನೋ ಅನ್ನ ಮಣ್ಪಾಲಾಗಿದೆಯಲ್ಲ. ಹಾ ಅದನ್ನ ತಿಂದಿದ್ರೆ ನಾವೆಲ್ಲ ಮಣ್ಪಾಲಾಗಿ ಹೋಗ್ತಾ ಇದ್ವಿ. ಅದೇನಾಯ್ತು ಅಂತ ಹೇಳು, ಸುಮ್ನೆ ಹೆದರ್ಸ್ಬೇಡ. ಸಾಂಬಾರಲ್ಲಿ ಹಲ್ಲಿ ಬಿದ್ದೋಗಿತ್ತು ನೋಡಿಲ್ಲ? ನಾನು 1 ನಿಮಿಷ ಲೇಟ್ ಮಾಡಿದ್ರು ಅಪ್ಪ ಊಟ ಮಾಡ್ಬಿಡ್ತಾ ಇದ್ರು. ನೀವ್ ತಿಂದಿಲ್ಲ ತಾನೆ? ಇನ್ನೋಕ್ಕೂ ಮುಂಚೆ ಬಂದು ತಡ್ದ ಕಣೆ. ನಿನಗೆ ನೋಡ್ಕೊಳಕ್ ಬರಲ್ವಾ? ಏನ್ ಈಗ ಬಂದು ಕೇರ್ ತಗೋತಾ ಇದೆಯಾ ನೀನು? ಅಯ್ಯಯ್ಯೋ, ನನ್ ಯಾಕೋ ಬೈತಿದ್ಯಾ? ಇದೆಲ್ಲ ಮಾಡಿದ್ದು ನಿನ್ ಹೆಂಡತಿ, ಅವಳನ್ ಕೇಳು. ಬಾರೇ ಬಾ, ನಿನಗೆ ಅಂತಾನೆ ಕಾಯ್ತಾ ಇದ್ದೆ ಸುಪ್ನಾತಿ. ನಿನ್ ಹೊಟ್ಟೆ ಉರ್ದೋಗ. ಅಲ್ಲ, ನಾವೇನ್ ಮಾಡ್ಬಾರ್ದು ಮಾಡಿದೀವಿ ಅಂತ ನಮ್ಗೆ ಹಿಂಗ್ ಮಾಡಿದ್ಯಾ? ಯಾಕತೆ ಏನಾಯ್ತು? ಆಹಾಹಾ, ಹಾಕಿದ್ಯಲ್ಲ ತರ್ಕಾರಿನ, ಅದು ತಿಂದು ದೇವ್ರಂತ ನಾವು ದೈವಾದಿನ ಆಗೋಗ್ಲಿ ಅಂತ ಸುತ್ತಿಸ್ಬಿಡ್ತಿದ್ಯಲ್ಲ ನಮ್ಮೆಲ್ರನ್ನು ಚಾಪೆಯಲ್ಲಿ ಪಿನ್ನನ್ ಗಿತ್ತಿ. ಅತ್ತೆ ಏನಾಯ್ತು ಅಂತ ಹೇಳ್ದೆ ಇದ್ರೆ ಹೇಗತ್ತೆ? ಯಾವ ತರಕಾರಿ ಏನತ್ತೆ? ಆಹಾಹಾ, ಮಣ್ಣಿಗೆ ಏನು ಗೊತ್ತೇ ಇಲ್ಲ ಪಾಪ. ಅಲ್ಲ ಕಣೆ, ನೀನು ಚೈನಾ ಬಜಾರ್ಗೆ ಹೋಗಿ ತರಕಾರಿ ತಂದ್ಯಾ? ಓ, ನೋಡಿದ್ರೇನೆ ಬಾತಿ ಬರುತ್ತೆ. ಹಲ್ಲಿ ಜಿಳ್ಳೆ ಎಲ್ಲ ಹಾಕಿದ್ಯಲ್ಲ ಪ್ರಾರಬ್ಧ ಸಾಂಬಾರ್ಗೆ. ಹಲ್ಲಿನ? ಅಲ್ಲಿನೇ ಮೈ ಮೇಲೆ ಜ್ಞಾನ ಇಲ್ಲದೆ ಅಡಿಗೆ ಮಾಡ್ತೀನಿ ನೀನು. ಜವಾಬ್ದಾರಿ ಇದ್ದಾನೆ ನಿನಗೆ? ಸೂರ್ಯ, ಅವಳೇನು ಹಲ್ಲಿನ ಹಿಡ್ಕೊಂಬಂದು ಸಾರ್ಗೆ ಹಾಕಿರ್ತಾಳೇನ? ಏನೋ ಅಕಸ್ಮಾತ್ ಆಗಿರ್ಬೇಕು. ಬಿಟ್ಟು ಹಾಕೋದ್ನ. ಸಾಧ್ಯನೇ ಇಲ್ಲ ಮಾವ. ಅಡ್ಗೆ ಮಾಡಿ ಎಲ್ಲಾದ್ರ ಮೇಲೂ ನಾನೇ ಮುಚ್ಚಿಟ್ಟು ಹೋಗಿದ್ದೀನಿ. ಬುತ್ತಿ ಮೇಲೆ ಹೊಡಿಬೇಕು ನಿನ್ಗೆ. ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳ್ತಾಳ್ರಿ. ಅಡ್ಗೆ ಮಾಡಿದ್ ನೀನೇ ತಾನೆ? ಅತ್ತೆ ಅಡ್ಗೆ ಮಾಡಿದ್ ನಾನೇ, ಆದ್ರೆ ಅಡ್ಗೆ ಮಾಡಾದ್ಮೇಲೆ ಎಲ್ಲಾದ್ರ ಮೇಲೂ ಮುಚ್ಚಿಡೋ ಅಭ್ಯಾಸ ನನ್ಗಿದೆ. ನೀರಿನ ಪಾತ್ರೆ ಇದ್ರು ಅದ್ರ ಮೇಲೆ ಮುಚ್ಚಿಡ್ತೀನಿ. ನಾನು ಇಡ್ತೀಯ ಅಂತ್ಯ, ಚಪ್ಪಾಗಿ ಮುಚ್ಚಿಡ್ತೀಯ. ಅದಕ್ಕೆ ಹಿಂಗಾಗಿತ್ತು. ಇಲ್ಲ, ಮುಚ್ಬಿಡ. ನಮ್ಮೆಲ್ರೂ ಮಣ್ಣೊಳಗೆ ಊತ್ಬಿಟ್ಟು ಮುಚ್ಬಿಡು, ಆವಾಗ ನಿಮ್ಗೆ ಸಿಕ್ಬಿಡುತ್ತೀನಿ ಅಲ್ವಾ? ವಯಸ್ಸಾದವ್ರು ಮನೇಲಿದ್ದಾರೆ, ಅವ್ರಿಗೆ ಹುಷಾರಿಲ್ಲ, ನೋಡ್ಕೊಳ್ಳೋ. ನಾನು ಅದು ಬಿಟ್ಟು ಎಲ್ಲೇ ಹಾಳಾಗೋಗಿದ್ದೆ ನೀನು? ಹೋಗಿದ್ಲಲ್ಲಪ್ಪ ಅವಳ ಅಮ್ಮನ ಮನೆಗೆ, ಹೂ ಕಟ್ಬೇಕಂತೆ. ಹೂ ಲೇ ಮಸ್ತ್ ಜಗಳಗಳನ್ನ ಶುರು ಮಾಡಬೇಡ್ರಪ್ಪ ಮನೇಲಿ. ಲೇ ಸೂರ್ಯ, ಹಲ್ಲಿ ಬಿದ್ದಿರೋದು ಪಾಪ ಅವಳಿಗೂ ಗೊತ್ತಿಲ್ಲ ಕಣೋ. ನೀನು ತಡದೆ ಅಪಾಯ ತಪ್ಪಿತು. ಅಷ್ಟಕ್ಕೆ ಸಮಾಧಾನವಾಗಿರಪ್ಪ ಎಲ್ಲರೂ, ಪ್ಲೀಸ್. ಹೌದು, ಕೊನೆಗೆ ಊಟ ಮಾಡಿದವ್ರು ಯಾರು? ಅಯ್ಯಯ್ಯೋ, ಇದೇ ಸಾರ್ನ ನನ್ನ ಮನೋಜಂಗೂ ಹಾಕೊಟ್ಬಿಟ್ಟೆ. ಏನಾಗಿದೆಯೋ ಏನೋ. ಏಯ್, ಮೊದಲು ಮಹಾರಾಜಂಗೆ ಫೋನ್ ಮಾಡೆ, ತಿನ್ಗಿದ್ಬಿಟ್ಟನು. ಹಾವಿಗೆ ಹಾವೇ ಕಚ್ಚಿದ್ರೆ ಏನೂ ಆಗಲ್ಲ ಬಿಡಪ್ಪ. ಅವನಿಗಿಂತ ದೊಡ್ಡ ವಿಷಜಂತು, ವಿಷಪ್ರಾಣಿ ಇನ್ನೊಂದಿಲ್ಲ ಇಲ್ಲಿ. ಏಯ್, ಬಾಯ್ ಮುಚ್ಚ ನೀನು. ಮನೋಜ
ಬಾರೆ ಬಾರೆ ಬಾರೆ. ಅಯ್ಯೋ ಫೋನೇ ಎತ್ತುತ್ತಿಲ್ವಲ್ಲ ಅವನು. ಲೇ ಶಾಂತಿ, ಅವನಿಗೇನು ಆಗಲ್ಲ ಬಿಡೆ, ಸುಮ್ನೆ ಫೋನ್ ಮಾಡ್ಬೇಡ. ಏನು ಆಗಲ್ವಂತೆ. ಹಲ್ಲಿ ಹಾಕಿರೋ ಸಾಂಬಾರ್ನ ಫುಲ್ ಮೀಲ್ಸ್ ಅನ್ಬಿಟ್ಟು ತಿನ್ಬಿಡ್ಲಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಹೇಳ್ತಾಳೆ ಸುಮ್ನೆ. ಅವನಿಗೇನು ಆಗಲ್ಲ ಅಂತ ಹೇಳ್ದೆ ತಾನೆ. ತಪ್ಪೆಲ್ಲ ನೀನ್ ಮಾಡ್ಬಿಟ್ಟು ಪಾಪ ಆ ಮೀನಾಗ್ ಬೈದೆ. ತಪ್ಪು ನಂದ? ನಾನೇನೇ ಮಾಡ್ದೆ? ಅಲ್ವೇ, ಕೊನೆ ಊಟ ಬಡಿಸ್ಕೊಂಡವ್ರು ಯಾರು? ಯಾರು? ನಾವೇ. ನಮ್ಗೆ ಏನು ಆಗಿಲ್ವಲ್ಲ. ಚೆನ್ನಾಗೇ ಇದೀವಲ್ಲ ನಾವಿಬ್ರು. ನೀನು ಪಾತ್ರೆ ಮೇಲೆ ಮುಚ್ಚಿಟ್ಟಿಲ್ಲ, ಆಗ್ಲೇ ಹಲ್ಲಿ ಬಿದ್ದಿರೋದು. ಇಷ್ಟೆಲ್ಲ ಆದ್ರೂ ಪಾಪ ಆ ಮೀನಾಗ್ ಬೈತಿಯಲ್ಲೇ. ಮೀನಾಗ್ ಬೈತಿದ್ಯಲ್ಲ ಅಂತ ಮಾತ್ರ ಹೇಳು. ಪಾಪ ಮೀನಾಗ್ ಬೈತಿದ್ಯಲ್ಲ ಅಂತ ಏನು ಹೇಳ್ಬೇಕಾಗಿಲ್ಲ. ಅವ್ಳು ಮಾಡಿರೋ ಕೆಲ್ಸದಿಂದ ನಾನು ಮನೇನೆ ಸರ್ವನಾಶ ಆಗೋಗಿದೆ. ನೋಡಕ್ಕೆ ಬೂದುಗುಂಬಳಕಾಯಿ ತರ ಇದ್ರು ಮನ್ಸಲ್ಲಿ ಬರೀ ಹಾಗಲ್ಕಾಯಿನೇ ಆ ಚಿಂತಾಮಣಿಗೆ. ಇದೆಲ್ಲ ನಾನೇ ಮಾಡಿದ್ದು ಅಂತ ಏನಾದ್ರು ಹೇಳ್ಬಿಟ್ರೆ ಆಮೇಲೆ ಇದೆ ನಿನಗೆ. ಆ ಸೂರ್ಯಂಗೇನಾದ್ರೂ ಗೊತ್ತಾದ್ರೆ ನಾನು ನಮ್ಮಲ್ಲಿ ಸುಮ್ಮನೆ ಬಿಡಲ್ಲ ಅವನು. ರಂಗಣ್ಣ ಹೇಳಕ್ ಹೊರಟಿದ್ರಲ್ಲ, ಕೊನೆಯಲ್ಲಿ ಊಟ ಮಾಡಿದ್ದು ನೀವೇ ಅಂತ. ಮನೋಜನ್ ವಿಷಯ ಬಂತು, ರಂಗಣ್ಣ ಹೇಳೋದನ್ನ ಬಿಟ್ರು ಅಷ್ಟೆ. ಕಸ್ತೂರಿ, ಮನೋಜ ದೇವ್ರು ಕಣೆ. ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ನನ್ನ ಮಗ ನನ್ನನ್ನು ಕಾಪಾಡ್ಬಿಡ್ತಾನೆ ಅಲ್ವಾ? ನೀ ಹೀಗೆ ಅಲ್ವಾ ಅಲ್ವಾ ಅಂತಿರೋ, ನಿನ್ಗೆ ಒಂದಿನ ಹಲ್ವಾ ತಿನ್ಸಿ ಓಡೋಗ್ಬಿಡ್ತಾನೆ. ಅಯ್ಯೋ, ಯಾಕೆ ಯಾಕೆ ಈಗೆಲ್ಲ ಮಾತಾಡ್ತೀಯ ನೀನು? ಏನೂ ಇಲ್ಲ, ಮನೋಜ ದೇವ್ರು ಅಂತ ಹೇಳ್ದೆ ಅಷ್ಟೆ. ಸದ್ಯ ಯಾರಿಗೂ ಏನೂ ಅಪಾಯ ಆಗಿಲ್ಲಪ್ಪ. ಸರಿ ಶಾಂತಿ, ನಾನು ನೀನು ಹೊರಡ್ಲಾ? ಹೊರಡ್ತೀಯಾ? ಪಾಪ ಕಣೆ ನೀನು. ಬೆಳಗ್ಗೆ ಅರ್ಜೆಂಟಲ್ಲಿ ನಿಂಗೆ ಬರೀ 2 ಇಡ್ಲಿ ಕೊಟ್ಟೆ. ಅಲ್ಲ, ನಾನು ಎಲ್ಲಿ ಕರೆದ್ರೂ ಓಡ್ ಬರ್ತೀಯಲ್ಲ. ನೀನು ತುಂಬ ಒಳ್ಳೆಯವಳು ಕಣೆ. ಒಂದು ಕೆಲಸ ಮಾಡು, ಹೇಗೂ ಹಲ್ಲಿ ಎಲ್ಲ ತೆಗ್ದಿರೋ ಫ್ರೆಶ್ ಆಗಿರೋ ಸಾಂಬಾರಿದೆ, ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗೆ. ಅಯ್ಯಯ್ಯೋ, ಐ ಕಸ್ತೂರಿ, ತುಂಬಾ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ತರಕಾರಿ ಎಲ್ಲ ಹಾಕಿದಾಳೆ. ಒಂದು ಬಾಕ್ಸ್ಗೆ ಹಾಕೊಂಡ್ಲಾ, ಮನೆಗೆ ಹೋಗಿ ತಿನ್ನುವಂತೆ. ಇದ್ಯಾಕೆ ಹಿಂಗೆ ಓಡೋಗ್ಬಿಟ್ಲು?